Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ABCD ಚತುರ್ಭುಜದಲ್ಲಿ PQR ಮತ್ತು S ಬಿಂದುಗಳು ಕ್ರಮವಾಗಿ AB, BC, CD ಮತ್ತು AD ಬಾಹುಗಳ ಮಧ್ಯ ಬಿಂದುಗಳಾಗಿವೆ. ಈ ಮಧ್ಯ ಬಿಂದುಗಳನ್ನ ಸೇರಿಸಿದಾಗ ಉಂಟಾಗುವ ಆಕೃತಿಯು ಆಯ್ಕೆ ಎ ವಜ್ರಾಕೃತಿ, ಆಯ್ಕೆ ಬಿ ವರ್ಗ, ಆಯ್ಕೆ ಸಿ ಆಯತ, ಆಯ್ಕೆ ಡಿ ಸಮಾಂತರ ಚತುರ್ಭುಜ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು AC ಕರ್ಣವನ್ನ ಹೇಳ್ಕೊಳ್ಳೋಣ. ಸೊ AC ಈ ರೀತಿ ಕರ್ಣವನ್ನ ಹೇಳ್ಕೊಂಡ್ರೆ ಓಕೆ. ಸೊ ಇಲ್ಲಿ ತ್ರಿಭುಜ ABC ಅನ್ನ ಗಮನಿಸಿದ್ರೆ ಇಲ್ಲಿ P ಮತ್ತು Q ಏನ್ ಹೇಳಿ ಮಧ್ಯ ಬಿಂದು ಆಗುತ್ತೆ. P ಯ ಮಧ್ಯ ಬಿಂದು P ಆಗುತ್ತೆ, Q ನ ಮಧ್ಯ ಬಿಂದು BC. ಸೊ ಇದು Q ಮಧ್ಯ ಬಿಂದು, BC ಯ ಮಧ್ಯ ಬಿಂದು ಆಗುತ್ತೆ. ಸೊ ಮಧ್ಯ ಬಿಂದು ಪ್ರಮೇಯದ ಪ್ರಕಾರ ಏನಾಗುತ್ತೆ ಹೇಳಿ, ತ್ರಿಕೋನದ ಎರಡು ಬದಿಗಳನ್ನ ಇವುಗಳ ಮಧ್ಯ ಬಿಂದುಗಳನ್ನ ಸೇರಿಸುವ ರೇಖೆಯು ಮೂರನೆಯ ಬದಿಗೆ ಏನಾಗುತ್ತೆ ಹೇಳಿ ಸಮಾನಾಂತರವಾಗಿರುತ್ತೆ. ಸೊ ಇದು ಸಮಾಂತರವಾಗಿರುತ್ತೆ ಮತ್ತೆ ಅದರ ಅರ್ಧದಷ್ಟು ಇರುತ್ತೆ. ಸೊ ಅಲ್ವಾ, ಇಲ್ಲಿ PQ ಏನಾಗಿದೆ ಹೇಳಿ ಪ್ಯಾರಲಲ್ ಟು AC ಆಗಿರೋದ್ರಿಂದ PQ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಹಾಫ್ ಇಂಟು AC ಆಗತ್ತೆ ಅಲ್ವಾ. ಸೊ ಅದೇ ರೀತಿ ADC ತ್ರಿಭುಜವನ್ನ ತಗೊಂಡ್ರೆ ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ PQ ಮತ್ತು SR ಸಮಾಂತರವಾಗಿರೋದ್ರಿಂದ ACಯು ಕೂಡ ಪರಸ್ಪರ ಸಮಾನಾಂತರವಾಗಿರುತ್ತೆ. ಓಕೆ, PU ಪ್ಯಾರಲಲ್ ಇದು SR ಪ್ಯಾರಲಲ್ ಟು AC, ಇಲ್ಲಿ PQ ಪ್ಯಾರಲಲ್ ಟು AC ಆದ್ರೆ ಏನಾಗುತ್ತೆ ಹೇಳಿ PQ ಪ್ಯಾರಲಲ್ ಟು SR ಆಗುತ್ತೆ. ಓಕೆ, ಸೊ ಅದೇ ರೀತಿ ಈ ಲೆಫ್ಟ್ ಸೈಡ್ ಇಲ್ಲೂ ಕೂಡ ಕರ್ಣವನ್ನ ಹೇಳಿದ್ರೆ ಸೊ ಇದೇ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಹಾಗೆ ಆಗುತ್ತೆ. ಓಕೆ, ಹಾಗಾದ್ರೆ ಒಂದು ಜೋಡಿ ವಿರುದ್ಧ ಬದಿಗಳು ಸಮಾನ ಮತ್ತು ಸಮಾನಾಂತರವಾಗಿರುವ ಚತುರ್ಭುಜವು ಯಾವಾಗಲೂ ಏನಾಗಿರತ್ತೆ ಹೇಳಿ ಸಮಾಂತರ ಚತುರ್ಭುಜವಾಗಿರತ್ತೆ. ಹಾಗಾದ್ರೆ ಇಲ್ಲಿ PQRS ಅನ್ನೋದೇನ್ ಹೇಳಿ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.